ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧೀರಜ್ ವಿಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ PC ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಅಂತಂದ್ರೆ ಅದರಲ್ಲಿ ಯೂಟ್ಯೂಬ್ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಿಮಗೆ ಇವತ್ತಿನ ಒಂದು ವಿಡಿಯೋದ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಕಾಣುವಂತಹ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಬೇಗ ಬರಬೇಕು ಅಂತಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ಅರ್ಧ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗತ್ತೆ. ಕ್ರೋಮ್ ಅಪ್ಲಿಕೇಶನ್ ಅಲ್ಲಿ ಸೊ ಇಲ್ಲಿ ನಿಮ್ಗೆ ಮೇಲೆಗಡೆ ಸರ್ಚ್ ಗೂಗಲ್ ಆರ್ ಟೈಪ್ URL ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ www.youtube.com ಅಂತ ನೀವು ಸರ್ಚ್ ಮಾಡ್ಬೇಕಾಗತ್ತೆ. ಸೊ youtube.com ಅಂತ ಸರ್ಚ್ ಮಾಡಿದ್ಮೇಲೆ ಸೊ ನೀವು ಯೂಟ್ಯೂಬ್ಗೆ ಕ್ರೋಮ್ ಬ್ರೌಸರ್ ನಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಓಕೆನಾ? ಸೊ ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ನಲ್ಲಿ ಇಲ್ಲಿ ಮೇಲೆಗಡೆ ಕ್ಯಾಮ್ರಾ ರೋಲ್ ಒಂಥರ ಆಪ್ಷನ್ ಕಾಣಿಸುತ್ತೆ, ಪ್ಲಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಕ್ರಿಯೇಟ್ ಅಂತ, ಅದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲೋಡ್ ವಿಡಿಯೋ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅಪ್ಲೋಡ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತು ಅಂತಂದ್ರೆ ಸೊ ನಿಮ್ಗೊಂದು ಹೊಸ ಇಂಟರ್ಫೇಸ್ ಬರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ. ಓಕೆನಾ? ಇದರಲ್ಲಿ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಡ್ರ್ಯಾಗ್ ಆರ್ ಡ್ರಾಪ್ ವಿಡಿಯೋ ಫೈಲ್ಸ್ ಟು ಅಪ್ಲೋಡ್. ಸೊ ನೀವು ಡ್ರ್ಯಾಗ್ ಮಾಡ್ಕೊಂಡು ನೀವು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಕೋಬಹುದು, ಅಥವಾ ಇಲ್ಲ ಅಂತಂದ್ರೆ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತಲ್ಲ, ಸೊ ಇದ್ರ ಮುಖಾಂತರ ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊ ನಾನು ಈ ಮೇಲೆಗಡೆ ಮಿನಿಮೈಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮಿನಿಮೈಸ್ ಆಗ್ಬಿಡುತ್ತೆ. ಓಕೆನಾ? ಸೊ ನಾನು ಇವಾಗ ಒಂದು ಡಮ್ಮಿ ಅಕೌಂಟ್, ಓಕೆನಾ ಇದು, ಸೊ ಈ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಸೊ ಇಲ್ಲಿ ಒಂದು ವಿಡಿಯೋನ ನಾನು ಆಲ್ರೆಡಿ ಡೆಸ್ಕ್ಟಾಪ್ ಮಾಡಿ ಹಾಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದನ್ನ ನಾನೀಗ ಇಲ್ಲಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ನಾನು ಇದನ್ನ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡ್ ಬಂದ ತಕ್ಷಣ ಸೊ ಅದು ಡೈರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ. ಈಗ ನಾನೀಗ ಇದನ್ನ ಫುಲ್ ಸ್ಕ್ರೀನ್ ಮಾಡ್ತೀನಿ. ಸೊ ಫುಲ್ ಸ್ಕ್ರೀನ್ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಸೊ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಓಕೆನಾ? ಫಸ್ಟ್ ಒಂದು ಥಂಬ್ನೇಲ್, ಸಾರಿ ಟೈಟಲ್. ಸೊ ನೀವು ಟೈಟಲ್ ನ ನೀವು ಹೇಗೆ ಹಾಕ್ಬೇಕು ಅದನ್ನ ನೀವು ಇಲ್ಲಿ ನಿಮ್ಮ ಕಂಟೆಂಟ್ ಏನಿದೆ ಆ ಕಂಟೆಂಟ್ ನ ಒಂದು ಟೈಟಲ್ ನೀವು ಹಾಕ್ಬೇಕಾಗತ್ತೆ. ಸೊ ನಾನು ಇವಾಗ ಸುಮ್ಮನೆ ಈಗ ಹಾಯ್ ಅಂತ ಹಾಕ್ತೀನಿ. ನಿಮ್ಮೊಂದು ಕಂಟೆಂಟ್ ಏನಿದೆ ಅದನ್ನ ನೀವು ಹಾಕ್ಬೋದು. ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವೇನಾದ್ರು ಲಿಂಕ್ಸ್ ಕೊಟ್ಟಿರ್ತೀರಾ ಅಥವಾ ನಿಮ್ಮೊಂದು ಡೀಟೇಲ್ಸ್, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಏನಾದ್ರು ಹಾಕ್ತೀರಾ ಅಂತಂದ್ರೆ ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕೋಬಹುದು. ಸೊ ಅದು 5,000 ಲೆಟರ್ಗಳು ಒಳಗಡೆ ಆಗಿರ್ಬೇಕು. ಸೊ 5,000ಕ್ಕಿಂತ ಜಾಸ್ತಿ ಇದ್ರೆ ಅದು ಆಗಲ್ಲ. ಡಿಸ್ಕ್ರಿಪ್ಷನ್ ರೆಡ್ ಮಾರ್ಕ್ ತೋರಿಸುತ್ತೆ. ಸೊ ಈಗ ನನ್ನ ಟೈಟಲ್ ಗೆ ಹೇಗೆ ಈ ತರ ಮಾಡಿದ್ನೋ ಈ ತರ ನಿಮ್ಗೆ ಅಲ್ಲಿ 5,000 ಅಂತ ಬಂದಾಗ ಸೊ ಇಲ್ಲಿ ರೆಡ್ ಮಾರ್ಕ್ ಆಗುತ್ತೆ. ಓಕೆನಾ? ಸೊ ನಾನೀಗ ಸುಮ್ನೆ ಹಾಯ್ ಅಂತ ಟೈಟಲ್ ಹಾಕ್ತೀನಿ. ಸೊ ಈಗ ಹಾಯ್ ಅಂತ ಸುಮ್ನೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನೀವು ತುಂಬಾ ಲಾಂಗ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಥಂಬ್ನೇಲ್. ಸೊ ನೀವು ಥಂಬ್ನೇಲ್ ರೆಡಿ ಇತ್ತು ಅಂತಂದ್ರೆ ಸೊ ನಾನಿವಾಗ ಯಾವ ತರ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಬಂದೆ, ಸೊ ಇದನ್ನ ಯಾವ ರೀತಿ ಡ್ರ್ಯಾಗ್ ಮಾಡ್ಕೊಂಡ್ ಬಂದೆ, ಸೊ ಅದನ್ನ ನೀವು ಇದೇ ತರ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಅಲ್ಲಿ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಅದು ನೀವು ಫೋಟೋಸ್ ನೀವು ಆಲ್ರೆಡಿ ಡೆಸ್ಕ್ಟಾಪ್ ಅಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆನಾ? ಸೊ ಇದಾದ ನಂತರ ಸೊ ನಿಮ್ಗೆ ಇಲ್ಲಿ ಪ್ಲೇ ಲಿಸ್ಟ್ ಬರುತ್ತೆ. ನೀವು ಪ್ಲೇ ಲಿಸ್ಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತು ಅಂತಂದ್ರೆ ಸೊ ನೀವು ಯಾವ್ದೋ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದು ಪ್ಲೇ ಲಿಸ್ಟ್ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಕೆಳಗಡೆ ಬಂತು ಅಂತಂದ್ರೆ ಸೊ ತುಂಬಾ ಜನ ಮಾಡ್ತಿರುವಂತ ತಪ್ಪೇನಪ್ಪಾ ಅಂತಂದ್ರೆ ವಿಡಿಯೋಸ್ ಸುಮ್ನೆ ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ಒಂದ್ ಏನಿರುತ್ತೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು 2 ಆಪ್ಷನ್ ಇದೆ. ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ. ಸೊ ನೀವೇನಾದ್ರೂ ಮಕ್ಕಳಿಗೋಸ್ಕರ ವಿಡಿಯೋ ಮಾಡ್ತಾ ಇತ್ತು ಅಂತಂದ್ರೆ ಎಸ್ ಅಂತ ಕೊಡಿ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋದಲ್ಲಿರುವಂತಹ ಕಾಮೆಂಟ್ ಬಾಕ್ಸ್ ಆಫ್ ಆಗುತ್ತೆ. ಓಕೆನಾ? ಸೊ ಅದೇ ನೀವು ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ರೆ ಕಾಮೆಂಟ್ ಬಾಕ್ಸ್ ಆನ್ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಾಮೆಂಟ್ ಮಾಡಬಹುದು. ಸೊ ಇಲ್ಲಿ ಕಿಡ್ಸ್ ಅಂತ ಕೊಟ್ಟಾಗ ಕಿಡ್ಸ್ ಗಳು ತುಂಬಾ ಏನಾದ್ರು ಸುಮ್ಮನೆ ಅನ್ನೆಸೆಸರಿ ಆಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಸೊ ಇದು ನೀವು ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡೋದು ಬೆಟರ್ ಅಂತ ನನ್ನ ಪ್ರಕಾರ. ಸೊ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಶೋ ಮೋರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಓಕೆನಾ? ಸೊ ಇದು ತುಂಬಾನೇ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಓಕೆನಾ? ಇದರಲ್ಲಿ ಸೊ ನಾನು ಇವಾಗ ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ. ಫಸ್ಟ್ ಒಂದು ಪೇಡ್ ಪ್ರಮೋಷನ್. ನೀವೇನಾದ್ರೂ ವಿಡಿಯೋನ ಪೇಡ್ ಪ್ರಮೋಷನ್ ಮಾಡ್ತಾ ಇತ್ತು ಅಂತಂದ್ರೆ ಈ ಒಂದು ವಿಡಿಯೋಗೆ ಇಲ್ಲಿ ನೀವು ಟಿಕ್ ಮಾರ್ಕ್ ಹಾಕ್ಬೇಕಾಗತ್ತೆ. ಓಕೆನಾ? ಮಾಡ್ತಾ ಇಲ್ಲ ಅಂತಂದ್ರೆ ಸುಮ್ನೆ ಆ ಒಂದು ಆಪ್ಷನ್ ಸುಮ್ನೆ ಬಿಡಿ. ಅದಾದ್ಮೇಲೆ ನೋಡ್ತಾ ಇರ್ಬೋದು ಟ್ಯಾಕ್ಸ್. ತುಂಬಾ ಜನ ಇಲ್ಲೇ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಬಿಟ್ಟು ನಾನೀಗ ಫಸ್ಟ್ ನನ್ನ ವಿಡಿಯೋಸ್ ಗಳಲ್ಲಿ ಹಾಕುವಂತದ್ದು ಏನಪ್ಪಾ ಅಂತಂದ್ರೆ ನಾನು ನನ್ನ ಹೆಸರು ಸರ್ಚ್ ಮಾಡ್ತೀನಿ.
ಓಕೆನಾ. ಸೊ ನನ್ನ ಹೆಸರು ಸರ್ಚ್ ಮಾಡ್ಬಿಟ್ಟು ಸುಮ್ನೆ ಈಗ ಧೀರಜ್ ಅಂತ ನಾನು ಹಾಕ್ಬಿಟ್ಟು ನಾನಿಲ್ಲಿ ಕಾಮಾ ನಿಮ್ಮ ಕೀಬೋರ್ಡ್ ಅಲ್ಲಿ ಕಾಮಾ ಆಪ್ಷನ್ ಇರುತ್ತೆ. ಆ ಕಾಮಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ನಾನಿವಾಗ ನೀವೇನಾದ್ರು ಟೆಕ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇತ್ತು ಅಂತಂದ್ರೆ ಟೆಕ್ ವಿಡಿಯೋಸ್ ಧೀರಜ್ ಅಂತ ನಾನು ಹಾಕ್ಬಿಟ್ಟು ನಾನಿಲ್ಲಿ ಕಾಮಾ ನಿಮ್ಮ ಕೀಬೋರ್ಡ್ ಅಲ್ಲಿ ಕಾಮಾ ಆಪ್ಷನ್ ಇರುತ್ತೆ. ಆ ಕಾಮಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ನಾನಿವಾಗ ನೀವೇನಾದ್ರು ಟೆಕ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇತ್ತು ಅಂತಂದ್ರೆ ಟೆಕ್ ವಿಡಿಯೋಸ್ ಇನ್ ಕನ್ನಡ ಅಂತ ನಾನು ಹಾಕ್ತೀನಿ. ಟೆಕ್ ವಿಡಿಯೋಸ್ ಇನ್ ಕನ್ನಡ ಅಂತ ಹಾಕ್ಬಿಟ್ಟು ಸೊ ನಾನೀಗ ಮತ್ತೆ ಕಾಮ ಕ್ಲಿಕ್ ಮಾಡ್ತೀನಿ. ಸೊ ಕಾಮ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ಇನ್ನೊಂದು ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಇದು ಟ್ಯಾಗ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಆಪ್ಷನ್. ಓಕೆನಾ. ಸೊ ಇದಿಷ್ಟೇ. ಇದಕ್ಕಿಂತ ಇನ್ ಕೆಳಗಡೆ ಯಾವ್ದಕ್ಕೂ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಟ್ಯಾಗ್ಸ್ ಲಾಸ್ಟ್ ಮಾಡ್ಬಿಟ್ಟು ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕೆಳಗಡೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಹಲವಾರು ಆಪ್ಷನ್ ಬರುತ್ತೆ. ಆಡ್ ಸಬ್ ಟೈಟಲ್ಸ್ ಅಂತಂದ್ರೆ ನೀವೇನಾದ್ರು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ, ಅದು ಬೇರೆಯವ್ರು ಇಂಗ್ಲಿಷ್ ನಲ್ಲಿ ಯಾರಾದ್ರೂ ನೋಡ್ತಾ ಇರ್ಬೇಕು ಅಂತಂದ್ರೆ ಸೊ ಅವ್ರಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅಲ್ಲಿ ನೀವು ಏನೇನ್ ಬರಿಬೇಕು ಇಂಟ್ರೋದಲ್ಲಿ ಹಾಯ್ ಹೆಲೋ ನಮಸ್ಕಾರ ಅಂತ ನೀವು ಹೇಳ್ತಿರ್ತೀರಾ. ಸೊ ಅದನ್ನ ನೀವು ಅಲ್ಲಿ ಕೆಳಗಡೆ ಟೈಪ್ ಮಾಡಿದ್ರೆ ಅದು ವಿಡಿಯೋ ಸ್ಟಾರ್ಟ್ ಆಗೋ ಟೈಮಲ್ಲಿ ಟೈಮಿಂಗ್ ಡ್ಯೂರೇಷನ್ ಅಲ್ಲೇ ಸಬ್ ಟೈಟಲ್ಸ್ ಬರುತ್ತೆ ಕೆಳಗಡೆ. ಓಕೆನಾ. ಇದು ಇನ್ನೊಂದು ಆಡ್ ಎಂಡ್ ಸ್ಕ್ರೀನ್. ಸೊ ನನ್ನ ವಿಡಿಯೋಗಳು ತುಂಬಾ ವಿಡಿಯೋಗಳು ನೋಡ್ತಾ ಇರ್ಬೋದು. ಸೊ ಎಂಡ್ ಸ್ಕ್ರೀನ್ ಹಾಕ್ತೀನಿ. ಎಂಡ್ ಸ್ಕ್ರೀನ್ ಅಂತಂದ್ರೆ ಆ ಕಡೆ ಈ ಕಡೆ ಒಂದು ಎರಡು ವಿಡಿಯೋ ಮಧ್ಯದಲ್ಲಿ ನನ್ನೊಂದು ಲೋಗೋ ಬರುತ್ತೆ. ಅದನ್ನ ಎಂಡ್ ಸ್ಕ್ರೀನ್ ಅಂತಾರೆ. ಸೊ ಅದು ನೀವು ಎಲ್ಲ ಹಾಕ್ಬೇಕು ಅಂತಂದ್ರೆ ಇದು ಆಡ್ ಅಂತ ಇರುತ್ತೆ. ಸೊ ಈ ಆಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಪ್ಲೇ ಲಿಸ್ಟ್ ತರ ಓಪನ್ ಆಗುತ್ತೆ. ಓಕೆನಾ. ಸೊ ಆ ಪ್ಲೇ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ 5 ಹಾಕ್ಬೋದು. 3 ಪ್ಲೇ ಲಿಸ್ಟ್ ಅಥವಾ 2 ವಿಡಿಯೋ ಅಥವಾ 5 ಪ್ಲೇ ಲಿಸ್ಟ್ ಕೂಡ ಹಾಕ್ಬೋದು. ಸೊ ನಾನೀಗ ಇಂಪೋರ್ಟ್ ಫ್ರಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾನು ಯಾವ್ದಾದ್ರು ರೀಸೆಂಟ್ ವಿಡಿಯೋಗಳು ಮಾಡಿದ್ರೆ ಅದರಿಂದ ಆ ಒಂದು ವಿಡಿಯೋನ ಆಟೋಮೆಟಿಕ್ ಆಗಿ ಇಂಪೋರ್ಟ್ ತಗೊಳುತ್ತೆ. ಇನ್ನೊಂದು ಆಡ್ ಕಾರ್ಡ್ಸ್. ತುಂಬಾ ಜನಗಳು ಹೇಳಿರ್ತಾರೆ, ತುಂಬಾ ಯೂಟ್ಯೂಬರ್ಸ್ ಗಳೆಲ್ಲ ಹೇಳಿರ್ತಾರೆ, ಆ ಕಾರ್ಡ್ಸ್ ಹಾಕಿರ್ತೀನಿ. ಆ ಕಾರ್ಡ್ಸ್ ಎಲ್ಲ ಹಾಕ್ತಾರೆ ಅಂತಂದ್ರೆ ಇದೇ ಆಪ್ಷನ್. ಓಕೆನಾ. ಇಲ್ಲಿ ಆಡ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಾನು ರೀಸೆಂಟ್ ಆಗಿ ಯಾವ್ದಾದ್ರು ವಿಡಿಯೋ ಮಾಡಿದ್ರೆ ಅಥವಾ ನನ್ನದು ಪ್ಲೇ ಲಿಸ್ಟ್ ಇತ್ತು ಅಂತಂದ್ರೆ ಸೊ ಇದು ನಾವಿಲ್ಲಿ ಆಡ್ ಮಾಡಬಹುದು. ಸೊ ನಾನು ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನೀಗ ಸುಮ್ನೆ ಒಂದು ರುದ್ರಮಾಸನ್ ಕೂಲೆಸ್ಟ್ ಫೋಟೋಸ್ ಅಂತ ಸುಮ್ನೆ ಅದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಓಕೆನಾ. ಸೊ ನನಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದೊಂದು ಕಾರ್ಡ್ಸ್ ಆಡ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೇವ್ ಆಗುತ್ತೆ. ಓಕೆನಾ. ನಾನು ಇವಾಗ ಸುಮ್ನೆ ಇದು ಡಮ್ಮಿ ಅಕೌಂಟ್ ಅಲ್ಲ, ಏನು ಮಾಡ್ತಾ ಇಲ್ಲ. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ ಅಂತಂದ್ರೆ ನೋಡ್ತಾ ಇರ್ಬೋದು. ಬಿಫೋರ್ ಯು ಪಬ್ಲಿಷ್ ವಿ ವಿಲ್ ಚೆಕ್ ಯುವರ್ ವಿಡಿಯೋ ಫಾರ್ ಕಾಪಿರೈಟ್ ಇಶ್ಯೂ ಅಂಡ್ ಹೆಲ್ಪ್ ಯು ರೀಸಾಲ್ವ್ ದೆಮ್. ಇದು ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ವಿಡಿಯೋನ ಚೆಕ್ ಮಾಡ್ತೀವಿ. ಇದೇನಾದ್ರೂ ಕಾಪಿರೈಟ್ ಇಶ್ಯೂ ಇತ್ತು ಅಂತಂದ್ರೆ ನೀವು ಇದನ್ನ ವಿಡಿಯೋನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಇಲ್ಲೇ ಎಂಡ್ ಮಾಡಬಹುದು. ಅಥವಾ ಏನ್ ಕಾಪಿರೈಟ್ ಇಶ್ಯೂ ಇದೆ ಸೊ ಅದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೋ ಇಶ್ಯೂ ಫೋನ್ ಅಂತ ಬಂದಾಗ ಇಲ್ಲಿ ರೈಟ್ ಮಾರ್ಕ್ ತೋರಿಸುತ್ತೆ. ಅದೇ ಏನು ಇಶ್ಯೂ ಏನಾದ್ರೂ ಇಶ್ಯೂ ಇದ್ರೆ ಫೋನ್ ಅಂತ ಇಲ್ಲಿ ಬರುತ್ತೆ. ನೋ ಇಶ್ಯೂ ಫೋನ್ ಅಂತ ಬಂದಾಗ ಇಲ್ಲಿ ಇಶ್ಯೂ ಫೋನ್ ಅಂತ ಖಾಲಿ ಬರುತ್ತೆ. ಓಕೆನಾ. ಸೊ ಇದಾದ್ಮೇಲೆ ಕಾಪಿರೈಟ್ ಇಶ್ಯೂ ಏನಾದ್ರು ಇಲ್ಲ ಅಂತ ಇಲ್ಲ ರೈಟ್ ಮಾರ್ಕ್ ಬಂದ್ರೆ ಸೊ ಇದ್ಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಂದ್ 2-3 ಆಪ್ಷನ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಸೇವ್ ಆರ್ ಪಬ್ಲಿಷ್. ಇದು ಪಬ್ಲಿಷ್ ಮಾಡೋದು. ಓಕೆನಾ. ಡೈರೆಕ್ಟ್ ಆಗಿ ಸೇವ್ ಅಥವಾ ಪಬ್ಲಿಷ್ ಮಾಡಬಹುದು, ಅಥವಾ ಪ್ರೈವೇಟ್ ಅಲ್ಲಿ ಇಡಬಹುದು, ಅಥವಾ ಅನ್ಲಿಸ್ಟೆಡ್ ಅಲ್ಲಿ ಇಡಬಹುದು. ಇಲ್ಲಿ 3 ಆಪ್ಷನ್ ಇದೆ. ಪ್ರೈವೇಟು ಅಂತಂದ್ರೆ ಸೊ ನೀವು ಮಾತ್ರ ನೋಡ್ಬೋದು ವಿಡಿಯೋನ, ಬೇರೆ ಯಾರು ನೋಡ್ಲಿಕ್ಕಾಗಲ್ಲ. ಅನ್ಲಿಸ್ಟೆಡ್ ಬಂದ್ಬಿಟ್ಟು ನೀವು ಯಾರಿಗೆ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀರಾ ಅವ್ರಿಗೆ ಮಾತ್ರ ವಿಡಿಯೋ ಶೇರ್ ಆಗುತ್ತೆ, ಅವ್ರು ಮಾತ್ರ ವಿಡಿಯೋ ನೋಡ್ಬೋದು, ಬೇರೆ ಯಾರು ನೋಡ್ಲಿಕ್ಕಾಗಲ್ಲ. ಪಬ್ಲಿಕ್ ಎವ್ರಿ ಒನ್. ಸೊ ಇಡೀ ವರ್ಲ್ಡ್ ಗೆ ಇದು ಶೇರ್ ಆಗುತ್ತೆ, ಒಂದು ಪಬ್ಲಿಕ್ ಆಗುತ್ತೆ. ಓಕೆನಾ. ಯಾರು ಬೇಕಾದ್ರೂ ನೋಡ್ಬೋದು. ಈಗ ನಾನು ಶೆಡ್ಯೂಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಡೇಟ್ ಬರುತ್ತೆ. ನೀವು ಈ ಒಂದು ವಿಡಿಯೋನ ಈ ಡೇಟ್ಗೆ ಪಬ್ಲಿಷ್ ಮಾಡಬೇಕು, ಅಥವಾ ನೀವು ಈ ಒಂದು ವಿಡಿಯೋನ ನಾಳೆನೆ ಪಬ್ಲಿಷ್ ಮಾಡಬೇಕು ಅಂತ ಇದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಣ್ಣ ಒಂದು ಆರೋ ಇದೆ. ಆ ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಡೇಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನೀವು ಟೈಮಿಂಗ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾವ ಟೈಮಿಂಗ್ ನೀವು ಈ ಒಂದು ವಿಡಿಯೋ ಅಪ್ಲೋಡ್ ಆಗ್ಬೇಕು. ಇಲ್ಲಿ 1 ಗಂಟೆ ಇದೆ, 1:15 ಇದೆ, 1:15 ಇದೆ. ಇದು ಬೆಳಗಿನ ಜಾವ. ಓಕೆನಾ. ಬೆಳಗ್ಗೆ ಜಾವ. ಇದು 12 ಗಂಟೆ ಇದು ಸಂಜೆ. ಓಕೆನಾ. ಇದೆಲ್ಲ ಸಂಜೆ ಆಗುತ್ತೆ. ಸೊ ಸಂಜೆ ಅಪ್ಲೋಡ್ ಮಾಡ್ಬೇಕು ಅಂತ ಸಂಜೆ ಅಪ್ಲೋಡ್ ಮಾಡ್ಬೋದು. ಇದಾದ್ಮೇಲೆ ಸೆಟ್ ಆಸ್ ಎ ಪ್ರೀಮಿಯರ್ ಅಂತ ಬರುತ್ತೆ. 10 ಸೆಕೆಂಡ್ಸ್ ಕೌಂಟ್ ಆಗುತ್ತೆ.
ಓಕೆನಾ? 10 ಸೆಕೆಂಡ್ಸ್ ಇಲ್ಲಾಂದ್ರೆ 2 ಮಿನಿಟ್ಸ್ ಕೌಂಟ್ ಆಗುತ್ತೆ. ಆ ಕೌಂಟ್ ಆದ್ಮೇಲೆನೆ ನಿಮ್ ವಿಡಿಯೋ ಪ್ಲೇ ಆಗತ್ತೆ. ಓಕೆನಾ? ಒಂಥರ ಇಂಟ್ರೋ ತರ ಇದೊಂದು ಎಕ್ಸ್ಟ್ರಾ ಇಂಟ್ರೋ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನೀವಿಲ್ಲಿ ಸೇವ್ ಅವರ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ನೀವು ಪಬ್ಲಿಕ್ ಮಾಡ್ತೀರಾ ಅಂತಂದ್ರೆ ಪಬ್ಲಿಕ್ ಮಾಡ್ಬೋದು. ನಾನು ಸುಮ್ನೆ ಈಗ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿ ನೀವು ಪಬ್ಲಿಕ್ ಅಂತ ಕೊಡ್ಬೇಕಂದ್ರೆ ಪಬ್ಲಿಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇದಾದ್ಮೇಲೆ ಇಲ್ಲಿ ಸೇವ್ ಅಂತ ಕೊಟ್ರೆ ವಿಡಿಯೋ ಆಟೋಮೆಟಿಕ್ ಆಗಿ ಪಬ್ಲಿಷ್ ಆಗತ್ತೆ. ಓಕೆನಾ? ಇದೇ ಒಂದು ಸಣ್ಣ ರೀತಿಯಲ್ಲಿ ಈಸಿ ಸ್ಟೆಪ್ ಅಲ್ಲಿ ಹೇಳ್ಕೊಟ್ಟಿದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾವ ರೀತಿ ಇಷ್ಟ ಆಗಿದ್ರೆ ಮತ್ತೆ ನಿಮ್ಗೆ ಈ ಒಂದು ರಿಲೇಟೆಡ್ ಡೌಟ್ಸ್ ಇತ್ತು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಟ್ಯೂಟೋರಿಯಲ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.